Namaste. Subject Quantitative Aptitude for Competitive Examinations fully solved as per new examination pattern. Name of the book author Dr. R.S. Agarwal sir. Section 1 Arithmetical Ability. Chapter number 1 Number System. Solved examples. Example number 36. Find the units digit in 264 to the power of 102 plus 264 to the power of 103. ಸೊ ಇಲ್ಲಿ ಬೇಸ್ ಇದೆಯಲ್ಲ ಅದು ಕಾಮನ್ ಆಗಿದೆ 264, ಬಟ್ ಟು ದ ಪವರಲ್ಲಿ ಇದು 102 ಇದೆ, ಇಲ್ಲಿ 103 ಇದೆ. ಈಸಿಯೆಸ್ಟ್ ಮೆಥಡ್ ಏನು ಗೊತ್ತಾ, ಇಲ್ಲಿ ಯೂನಿಟ್ ಪ್ಲೇಸ್ ನೋಡ್ಕೊಳ್ಳಿ 4 ಅಲ್ವಾ, ಇಲ್ಲಿ ಯೂನಿಟ್ ಪ್ಲೇಸ್ 4, ಬೋತ್ ಎರಡೂ ಸೈಡು ಎರಡು ನಂಬರು ಒಂದೇ. 2 ಟರ್ಮ್ಸಲ್ಲೂ ಯೂನಿಟ್ ಪ್ಲೇಸಲ್ಲಿ 4 ಇದೆ, ಬಟ್ ಪವರ್ 102 ಅಂತ ಹೇಳಿದ್ರೆ ಈವನ್ ನಂಬರು. ಈಗ 4 ಟು ದ ಪವರ್ ಆಫ್ 4 ಅಂತ ಹೇಳಿದ್ರೆ 4 ಟು ದ ಪವರ್ ಆಫ್ 1 ಈಸ್ 4 ಟು ದ ಪವರ್ ಆಫ್ 2 ಅಂತ ಹೇಳಿದ್ರೆ ಸೊ ದಟ್ ಈಸ್ 4 4s are 16. 4 ಟು ದ ಪವರ್ ಆಫ್ 3 ಅಂತ ಹೇಳಿದ್ರೆ 64. 4 4s are 16, 16 4s are 64. 4 ಟು ದ ಪವರ್ ಆಫ್ 4 ಅಂತ ಹೇಳಿದ್ರೆ ಸೊ ಹೌ ಮಚ್ 256. ಸೊ ಇಲ್ಲಿ ಪವರ್ ಏನಾಗಿದೆ, ಆಡ್ ನಂಬರ್. 1 3 ಈಸ್ ಆಡ್ ನಂಬರ್. ಆಡ್ ನಂಬರ್ ಪವರಲ್ಲಿ ಯೂನಿಟ್ ಪ್ಲೇಸಲ್ಲಿ 4 ಬರುತ್ತೆ. ಯೂನಿಟ್ ಪ್ಲೇಸಲ್ಲಿ 4. ಈ 2 4 6 8 ಆ ಥರ ಇರೋದೆಲ್ಲ ಈವನ್ ನಂಬರ್. ಆಡ್ ನಂಬರ್ ಆಫ್ ದಿ ಆಡ್ ನಂಬರ್ ಆಫ್ ದಿ ಪವರಲ್ಲಿ ಅಂದರೆ ಪವರಲ್ಲಿ ಆಡ್ ನಂಬರ್ ಇದ್ದರೆ ನಮಗೆ ಯೂನಿಟ್ ಪ್ಲೇಸಲ್ಲಿ 4 ಬರುತ್ತೆ. ಪವರ್ ಈವನ್ ನಂಬರ್ ಆಫ್ ದಿ ಪವರ್ ಆಗಿದ್ದರೆ ಇಲ್ಲಿ 2 4 ಆ ಥರ ಇದ್ದರೆ ಸೊ ಯೂನಿಟ್ ಪ್ಲೇಸಲ್ಲಿ ನಮಗೆ 6 ಬರುತ್ತೆ. ರಿಮೆಂಬರ್ ದಿಸ್ ಅಷ್ಟೆ. ಈಗ 4 ಟು ದ ಪವರಲ್ಲಿ 102 ಇದೆ, ಸೊ ದಟ್ ಈಸ್ ಈವನ್ ನಂಬರು. ಈವನ್ ನಂಬರ್ ಅಂತ ಹೇಳಿದ್ರೆ 6 ಬರಬೇಕು, ಗೊತ್ತಾಯ್ತಲ್ಲ. ಅಲ್ಲಿಗೆ ಇದನ್ನು 6 ಅಂತ ತೊಗೊಳ್ಳಿ. 102 ಇದೆಯಲ್ಲ, ಗಿವ್ಸ್ ಯೂನಿಟ್ ಡಿಜಿಟ್ ಇಸ್ 6. ಅಂದರೆ ಈವನ್ ನಂಬರ್ ಅದು 4 ಸ್ಕ್ವೇರ್ ಅಂದರೆ ಗಿವ್ಸ್ ಯೂನಿಟ್ ಡಿಜಿಟ್ ಇಸ್ 6. ನೆಕ್ಸ್ಟ್ ಇಲ್ಲಿ 103 ಆಡ್ ನಂಬರ್ ಬಂತು. ಆಡ್ ನಂಬರಲ್ಲಿ ಯೂನಿಟ್ ಪ್ಲೇಸಲ್ಲಿ ಏನು ಡಿಜಿಟ್ ಇದೆ 4. ಸೊ ಇದು 6 ಆಯಿತು, ಇದು 4 ಆಯಿತು. ಸೊ ಆ್ಯಡ್ ಮಾಡಿದರೆ 10. ಸೊ ಫೈಂಡ್ ಇಲ್ಲಿ ಅಡಿಷನ್ ಕೊಟ್ಟಿದ್ದಾರಲ್ಲ, ಆ್ಯಡ್ ಮಾಡಬೇಕು. ಸೊ 10 ಬಂತು. ಯೂನಿಟ್ ಪ್ಲೇಸಲ್ಲಿ ಏನು ಡಿಜಿಟ್ ಇದೆ 0. ಸೊ 0 ಇಸ್ ದ ಆನ್ಸರ್, ಗೊತ್ತಾಯ್ತಲ್ಲ. ಸೊ ಸೊಲ್ಯೂಷನ್ ಫಾರ್ ದಿಸ್ ಎಕ್ಸಾಂಪಲ್, required units digit equal to units digit in 4 to the power of 102 plus 4 to the power of 103. ಸೊ 4ಅಲ್ಲಿ ಆಡ್ ನಂಬರ್ ಇದ್ದರೆ, ಪವರ್ ಆಡ್ ನಂಬರ್ ಆಗಿದ್ದರೆ ಯೂನಿಟ್ ಪ್ಲೇಸಲ್ಲಿ ಯೂನಿಟ್ ಡಿಜಿಟ್ ಇಸ್ 4 ಆಗಿರುತ್ತೆ. ಯೂನಿಟ್ ಡಿಜಿಟ್ ಏನಾಗಿರುತ್ತೆ, ಸೊ 4. ಸೊ 4ದು ಈವನ್ ಆಗಿದ್ದರೆ, 4 ಟು ದ ಪವರ್ ಆಫ್ ಈವನ್ ನಂಬರ್ ಆಗಿದ್ದರೆ ಯೂನಿಟ್ ಪ್ಲೇಸಲ್ಲಿ ಏನು ಡಿಜಿಟ್ ಇರುತ್ತೆ, 6 ಇರುತ್ತೆ, ಗೊತ್ತಾಯ್ತಲ್ಲ ಅಷ್ಟೆ. ಸೊ ಸಿ ದಿ ಫಾಲೋಯಿಂಗ್ ರಿಸಲ್ಟ್. To find the unit digit of the expression 264 to the power of 102 plus 264 to the power of 103. We can follow these steps. Step 1 ಏನು ಹೇಳುತ್ತೆ, ಐಡೆಂಟಿಫೈ ದಿ ಯೂನಿಟ್ ಡಿಜಿಟ್ ಆಫ್ ದಿ ಬೇಸ್. ಸೊ ಫಸ್ಟು ಬೇಸ್ ನೋಡಿ ಐಡೆಂಟಿಫೈ ಮಾಡಬೇಕು. ಫಸ್ಟು ಬೇಸ್ ಏನಾಗಿದೆ, ಎರಡು ಬೋತ್ ಆರ್ ಈಕ್ವಲ್ ಆಗಿದೆ. ದಿ ಬೇಸ್ ಆಫ್ ಬೋತ್ ಟರ್ಮ್ಸ್ ಈಸ್ 264. ದಿ ಯೂನಿಟ್ ಡಿಜಿಟ್ ಆಫ್ 264 ಈಸ್ 4. ಯೂನಿಟ್ ಡಿಜಿಟ್ ಏನು 4. ಸ್ಟೆಪ್ 2, ಡಿಟರ್ಮೈನ್ ದಿ ಸೈಕ್ಲಿಸಿಟಿ ಆಫ್ ದಿ ಯೂನಿಟ್ ಡಿಜಿಟ್ ಆಫ್ ಪವರ್ಸ್ ಆಫ್ 4. ಸೊ ಸೈಕ್ಲಿಸಿಟಿ ಇದನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ವಿ ನೀಡ್ ಟು ಫೈಂಡ್ ಎ ಪ್ಯಾಟರ್ನ್ ಇನ್ ದಿ ಯೂನಿಟ್ ಡಿಜಿಟ್ಸ್ ಆಫ್ ಪವರ್ಸ್ ಆಫ್ 4. ಸೊ 4 ಪವರ್ ಆಫ್ 4 ಇಸ್ 4. ಯೂನಿಟ್ ಡಿಜಿಟ್ ಇಸ್ 4. 4 ಸ್ಕ್ವೇರ್, ಸೊ 2 ಅನ್ನೋದು ಆಡ್, ಈವನ್. ಇದು 1 ಅನ್ನೋದು 1 3 ಈಸ್ ಆಡ್ ಆಗುತ್ತೆ, 2 4 ಈಸ್ ಈವನ್ ಆಗುತ್ತೆ. ಇಲ್ಲಿ ಯೂನಿಟ್ ಡಿಜಿಟ್ ಏನು 6. ಸೊ 4 ಕ್ಯೂಬ್ ಅಂತ ಹೇಳಿದ್ರೆ 64. ಯೂನಿಟ್ ಡಿಜಿಟ್ ಈಸ್ 4. 4 power of 4 is 256.
unit digit is 6. From this cyclicity of the unit digits of powers of 4 ಅಲ್ಲಿ we can see that the unit digits of powers of 4 alternate. ಗೊತ್ತಾಯ್ತಲ್ಲ? If the power is odd, the unit digit is 4. If the power is even, the unit digit is 6. Analyze the powers in the expression. Now we analyze the powers in our expressions. So 264 to the power of 102 ಇದೆ. So since 102 is even, ಈ ಪವರ್ ಇದೆಯಲ್ಲ 102 ಅನ್ನೋದು even, the unit digit will be 6. 264 to the power of 103, since 103 is odd number, 103 ಅನ್ನೋದು odd number, the unit digit will be 4. Step 4, add the unit digits ಇವಾಗ. Now we add the unit digits obtained from the previous steps. So unit digit of 264 to the power of 102 is 6. Unit digit of 264 to the power of 103 is 4. Adding these gives 6 plus 4. ಇದೆರಡನ್ನ ಆ್ಯಡ್ ಮಾಡಿದರೆ ನಮಗೆ 10 ಬರುತ್ತೆ. ಸ್ಟೆಪ್ y5 ಏನು ಹೇಳುತ್ತೆ? ಫೈಂಡ್ ದಿ ಯೂನಿಟ್ ಡಿಜಿಟ್ ಆಫ್ ದಿ ಸಮ್. ದಿ ಯೂನಿಟ್ ಡಿಜಿಟ್ ಆಫ್ 10 ಈಸ್ 0. So conclusion for this, thus the unit digit is 264 to the power of 102 plus 264 to the power of 103 is 0 is the answer. So 0 is the answer. Okay. Thank you so much.